ಹೈ ಗೈಸ್, ಬಿಗ್ ಬಾಸ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಚೆನ್ನಾಗೇ ಇರ್ತೀರಾ. ಓಕೆ ಗೈಸ್, ಈ ಒಂದು ಟಾಪಿಕ್ ಶುರು ಮಾಡೋಕ್ಕೂ ಮೊದಲು ಬಿಗ್ ಬಾಸ್ ಸೀಸನ್ 11ರ ಟೈಟಲ್ ಯಾರು ವಿನ್ ಆಗ್ತಾರೆ ಅಂತ ನಿಮ್ಗನ್ಸುತ್ತೆ? ನಿಮ್ಮ ಒಬ್ಬರು ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಅನಿಸುತ್ತೆ? ಅವ್ರ ಹೆಸರು ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸರು ಜಾಸ್ತಿ ಬರುತ್ತೆ ಅಂತ. ಓಕೆ ಗೈಸ್, ಡೈರೆಕ್ಟು ಈ ಒಂದು ಟಾಪಿಕ್ಗೆ ಹೋಗೋದಾದರೆ, ಬಿಗ್ ಬಾಸ್ ಅವರು ಏನು ಒಂದು ಟಾಸ್ಕ್ನ ನೀಡಿರ್ತಾರೆ, ಮಣ್ಣಿನ ಅಸ್ತ್ರ ಅನ್ನೋ ಒಂದು ಟಾಸ್ಕು. ಈ ಟಾಸ್ಕ್ನಿಂದ ಬಿಗ್ ಬಾಸ್ ನೀಡಿರುವಂಥ ಪ್ರಾಪರ್ಟಿ ತುಂಬಾ ಡ್ಯಾಮೇಜ್ ಆಗಿದೆ. ಈ ಒಂದು ಡ್ಯಾಮೇಜ್ನ ಅವರು ಬೇಕು ಅಂತಲೇ ಮಾಡಿರೋದು. ಕ್ಲಿಯರಾಗಿ ಬಿಗ್ ಬಾಸ್ ಅವರು ಮೆನ್ಷನ್ ಮಾಡಿ ನೋಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಡ್ಯಾಮೇಜ್ಗೆ ಬಿಗ್ ಬಾಸ್ ಅವರು ಕೋಪಗೊಂಡು ತ್ರಿವಿಕ್ರಮ್ ಮತ್ತು ರಜತ್ಗೆ ಏನಾದರೂ ಕೂಡ ಶಿಕ್ಷೆ ಕೊಡ್ತಾರಾ ಅಂದರೆ, ನೀವು ಕ್ಲಿಯರಾಗಿ ಆ ಒಂದು ಪ್ರೋಮೋದಲ್ಲಿ ನೋಡ್ಬೋದು. ಆ ಒಂದು ಪ್ರೋಮೋದಲ್ಲಿ ಬೇಕು ಅಂತ ಇಬ್ಬರು ಕೂಡ ಆ ಒಂದು ಟೇಬಲ್ನ ಇಟ್ಕೊಂಡು ಎಳಿತಾ ಇದ್ದಾರೆ. ಸೊ ಈ ಮಧ್ಯೆ ಆ ಒಂದು ಪ್ರಾಪರ್ಟಿಗಳು ತುಂಬಾ ಡ್ಯಾಮೇಜ್ ಆಗಿದೆ. ಸೊ ಅದರಿಂದ ಬಿಗ್ ಬಾಸ್ ಅವ್ರಿಗೆ ಏನಾದರೂ ಕೂಡ ಶಿಕ್ಷೆ ಕೊಡ್ತಾರಾ ಏನು ಅಂತ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಗೈಸ್. ಓಕೆ ಗೈಸ್, ಈ ಒಂದು ಟಾಸ್ಕು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ತುಂಬಾ ಜೋರಾಗಿ ಕಿತ್ತಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮೊದಲ ಬಾರಿಗೆ ರಜತ್ ಮತ್ತು ಉಗ್ರ ಮಂಜು ಇಬ್ಬರು ಕೂಡ ಫೇಸ್ ಟು ಫೇಸ್ ನಿಂತಿದ್ದಾರೆ. ಈ ಒಂದು ಫೇಸ್ ಟು ಫೇಸಿಂದ ಈ ಒಂದು ಮನೆ ಎಷ್ಟು ವಿಕೋಪಕ್ಕೆ ಹೋಗಿದೆ ಅಂದರೆ ಅದು ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಅಷ್ಟೊಂದು ಜೋರಾಗಿ ಒಂದು ಟಾಸ್ಕ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಈ ಒಂದು ಟಾಸ್ಕ್ನಲ್ಲಿ ಮೇಯ್ನ್ಲಿ ಎಲ್ಲರನ್ನೂ ಕೂಡ ನೋಡಿದ್ರು ಕೂಡ ಧನರಾಜ್ ಅವರು ಕೂಡ ತುಂಬಾ ರಫ್ ಆ್ಯಂಡ್ ಟಫ್ ಆಗಿ ಆಡ್ತಾ ಇದ್ದಾರೆ. ಸೊ ಆ ಒಂದು ಮಣ್ಣ ಏನಿರುತ್ತೆ, ಆ ಒಂದು ಮಣ್ಣ ಡಿಸ್ಟ್ರಾಯ್ ಮಾಡೋಕ್ಕೆ ಧನರಾಜ್ ಅವರು ಚೈತ್ರವ್ರನ್ನ ನೋಡದೆ ಅವ್ರ ಮೇಲೆಲ್ಲ ತುಂಡಾಡಿಕೊಂಡು ಆ ಒಂದು ಮಣ್ಣ ಡಿಸ್ಟ್ರಾಯ್ ಮಾಡ್ತಾರೆ. ಅಲ್ಲಿಂದ ಈ ಒಂದು ಫೈಟಿಂಗ್ ಅನ್ನೋದು ಶುರು ಆಗುತ್ತೆ. ಆ ರೀತಿ ಧನರಾಜ್ ಅವರು ಮಾಡಿದಾಗ ರಜತ್ ಅವ್ರು ಹೇಳ್ತಾ ಇದ್ದಾರೆ, ಈ ರೀತಿ ತಳ್ಳಾಡಿಕೊಂಡು ರಫ್ ಆ್ಯಂಡ್ ಟಫ್ ಆಗಿ ಆಡಬೇಕು ಅಂತಾದರೆ ನಮಗೂ ಕೂಡ ಬರುತ್ತೆ. ಸೊ ನಾನೇನಾದ್ರು ಕೂಡ ತಳ್ಳಾಡಿಕೊಂಡು ರಫ್ ಆ್ಯಂಡ್ ಟಫ್ ಆಗಿ ಆಡೋಕ್ಕೆ ಶುರು ಮಾಡಿದ್ರೆ ಯಾರು ಬುಂಡೆ ಹೊಡೆದಾಗ್ತೀನೋ, ಯಾರು ಬುಂಡೆ ಹೊಡೆದವರು ಕೂಡ ನಾನು ಕೇರೆ ಮಾಡೋದಿಲ್ಲ ಅಂತ ಹೇಳಿದಾಗ ಉಗ್ರ ಮಂಜೂರವರು ರೊಚ್ಕಿದ್ದಾರೆ ಅಂತಲೇ ಹೇಳ್ಬೋದು. ಏನು ನೀನೇನು ದಾದ ಅಂದ್ಕೊಂಡಿದ್ಯಾ, ರೌಡಿದಮ್ ಮಾಡ್ತಾಯಿದ್ದೀಯ ಅಂತ ಇಲ್ಲಿಂದ ಶುರು ಆಗುತ್ತೆ ಈ ಒಂದು ಜಗಳ ಅಂತಲೇ ಹೇಳ್ಬೋದು. ಈ ಒಂದು ಜಗಳ ಎಲ್ಲ ಆದ ಕೂಡಲೇ ಎಷ್ಟು ರಫ್ ಆಗಿ ಆಡ್ತಾರೆ ತ್ರಿವಿಕ್ರಮ್ ಮತ್ತು ರಜತ್ ಅವರು ಅಂದರೆ, ಇರೋ ಪ್ರಾಪರ್ಟಿಗಳನ್ನು ಕೂಡ ಬೇಕು ಅಂತಲೇ ತೆಗ್ದು ಎಸಿತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಇರುವಂಥ ಲೇಡಿ ಕಂಟೆಸ್ಟೆಂಟ್ ಏನಿದ್ದಾರೆ ಅವ್ರು ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಕೂಡ ಆ ಒಂದು ಪ್ರಾಪರ್ಟಿಗಳನ್ನ ದಬಾಕ್ತಾರೆ. ಇದೆಲ್ಲ ಆದ ನಂತರ ಬಿಗ್ ಬಾಸ್ ಅವರು ತುಂಬಾ ಕೋಪಗೊಂಡು ಬೇಕು ಅಂತ ಮಾಡಿದ್ದೀರಾ ಅಂತ ಎಲ್ಲನೂ ಕೂಡ ಅವ್ರಿಗೆ ಬೈತಾ ಆ ಒಂದು ಶಿಕ್ಷೆನ ಅವ್ರಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಟಾಸ್ಕ್ನಲ್ಲಿ ಯುವರಾಣಿಯ ಬಣ ಏನಿದೆ ಅಂದರೆ ರಜತ್ ಅವರ ಬಣ ಏನಿದೆ, ರಜತ್ ಅವರ ಟೀಮ್ ಈ ಒಂದು ಟಾಸ್ಕ್ನ ಗೆದ್ದಿದೆ ಅಂತಲೇ ಹೇಳ್ಬೋದು. ರಜತ್ ಅವರ ಟೀಮ್ ಅಲ್ಲ, ಯುವರಾಣಿಯವರ ಈ ಒಂದು ಬಣ ಅಂತಲೇ ಹೇಳ್ಬೋದು. ಅವರ ಬಣ ಈ ಒಂದು ಟಾಸ್ಕ್ನ ಗೆದ್ದಿದೆ ಅಂತ ನಮಗೆ ಒಂದು ಅಪ್ಡೇಟ್ ಬಂದಿದೆ. ಅದು ಗೈಸ್, ತ್ರಿವಿಕ್ರಮ್ ಮತ್ತು ಉಗ್ರ ಮಂಜೂರ್ ಅವರ ಬಣ ಏನಿದೆ ಆ ಒಂದು ಬಣ ಸೋತಿದೆ ಅನ್ನೋ ಇನ್ಫಾರ್ಮೇಷನ್ ಬಂದಿದೆ ಗೈಸ್. ಓಕೆ ಗೈಸ್, ನಿಮಗೆ ಈ ಒಂದು ಟಾಸ್ಕ್ನ ಯಾರು ಗೆಲ್ಲಬೇಕಿತ್ತು, ಯಾರು ಫೇರ್ ಅನ್ನಿಸ್ತು, ಯಾರ ಕಡೆಯಿಂದ ಈ ಒಂದು ತಪ್ಪು ನಡೆದಿದೆ ಅಂತ ಅನಿಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ಗೈಸ್.